ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಕೋಟೆಗೆ ನುಗ್ಗಿರುವಂತಹ ಇಡಿ ಅಧಿಕಾರಿಗಳ ತಂಡ 38 ಗಂಟೆ ಕಳೆದರೂ ಭೇಟಿಯನ್ನ ಮುಂದುವರಿಸಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆಯ ಆರೋಪದಡಿ ದಾಳಿ ಮಾಡಿರುವಂತಹ ಇಡಿ ದುರ್ಬೀನ್ ಹಾಕಿ ಕಚೇರಿ ಹಾಗೆ ಮನೆಯ ಮೂಲೆ ಮೂಲೆಯಲ್ಲೂ ಪರಿಶೀಲನೆ ನಡೆಸ್ತಾ ಇದೆ. ಇತ್ತ ಚುನಾವಣಾ ಕಾಲ ಆಗಿರುವುದರಿಂದ ರಾಜಕೀಯಕ್ಕೂ ಇದು ಕಾರಣವಾಗ್ಬಿಟ್ಟಿದೆ. ತಾಸು 38 ಗಂಟೆಗಳು ಕಳೆದ್ರೂ ಮುಗಿಯದ ಬೇಟೆ. ನಿನ್ನೆ ಬೆಳಗ್ಗೆ 6 ಗಂಟೆಗೆ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಕೋಟೆಗೆ ನುಗ್ಗಿರೋ ಇಡಿ ಅಧಿಕಾರಿಗಳ ತಂಡ ಇನ್ನೂ ಬೇಟೆ ಮುಂದುವರಿಸಿದೆ. ಭರತ್ ರೆಡ್ಡಿ ಮನೆ ಕಚೇರಿಯ ಮೂಲೆ ಮೂಲೆಯಲ್ಲೂ ಇಡಿ ಅಧಿಕಾರಿಗಳ ತಂಡ ತಲಾಶ್ ಮುಂದುವರಿಸಿದೆ. ರೆಡ್ಡಿ ಕೋಟೆಯಲ್ಲಿ ಮುಂದುವರೆದ ಇಡಿ ತಪಾಸಣೆ. 2ನೇ ದಿನವೂ ಮುಂದುವರೆದ ಅಧಿಕಾರಿಗಳ ಪರಿಶೀಲನೆ. ಹೌದು, ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆಯ ಆರೋಪದಡಿ ಇಡಿ ಅಧಿಕಾರಿಗಳು ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ನಿವಾಸ ಮೇಲೆ ದಾಳಿ ಮಾಡಿದ್ರು. ರೆಡ್ಡಿ ಮನೆ ಕಚೇರಿ ಸೇರಿದಂತೆ ಮೂಲೆ ಮೂಲೆಯನ್ನ ಪರಿಶೀಲನೆ ನಡೆಸುತ್ತಿದೆ. ಅದಲ್ಲದೆ ಶಾಸಕ ಭರತ್ ರೆಡ್ಡಿ ತಂದೆ ಸೂರ್ಯನಾರಾಯಣ ರೆಡ್ಡಿ ಹಾಗೂ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿಗೆ ಸೇರಿದ ಕಚೇರಿ ಮನೆಯಲ್ಲೂ ಅಧಿಕಾರಿಗಳು ಹುಡುಕಾಟ ಮುಂದುವರೆಸಿದ್ದಾರೆ. ನಿನ್ನೆ ರಾತ್ರಿ ಕಚೇರಿಯಲ್ಲೇ ವಾಸ್ತವ್ಯ ಹೂಡಿದ ಅಧಿಕಾರಿಗಳು. ಕೆಲ ದಾಖಲೆಗಳು ಸಿಗದ ಹಿನ್ನೆಲೆ ಮುಂದುವರೆದ ಪರಿಶೀಲನೆ. ಇನ್ನು ದಾಳಿ ಮುಗಿಯದ ಹಿನ್ನೆಲೆ ಇಡಿ ಅಧಿಕಾರಿಗಳ ತಂಡ ನಿನ್ನೆ ರಾತ್ರಿಯೂ ಕಚೇರಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅದಲ್ಲದೆ ಕಡತಗಳನ್ನ ಇಂಚಿಂಚು ಪರಿಶೀಲನೆ ನಡೆಸುತ್ತಿರುವ ಅಧಿಕಾರಿಗಳು ಕೆಲ ದಾಖಲೆಗಳು ಸಿಗದ ಹಿನ್ನೆಲೆ ಇಂದು ಕೂಡ ಪರಿಶೀಲನೆ ಮುಂದುವರೆಸಿದ್ದಾರೆ ಎನ್ನಲಾಗ್ತಿದೆ. ನಿನ್ನೆ ಬೆಳಗಿನ ಜಾವ 6:30ಕ್ಕೆ ಭರತ್ ರೆಡ್ಡಿಗೆ ಸೇರಿದ ಬಳ್ಳಾರಿ ಮೋಕ ರಸ್ತೆಯ ರಾಘವೇಂದ್ರ ಎಂಟರ್ಪ್ರೈಸಸ್ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಜೊತೆಗೆ ಭರತ್ ರೆಡ್ಡಿ ತಂದೆ ಸೂರ್ಯನಾರಾಯಣ ರೆಡ್ಡಿ ಹಾಗೂ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಆಪ್ತ ರತ್ನಬಾಬು ಸತೀಶ್ ರೆಡ್ಡಿ ಮನೆ ಕಚೇರಿಗಳ ಮೇಲೆ ದಾಳಿ ಮಾಡಿದ್ರು. ಇನ್ನು ಚುನಾವಣೆಗೂ ಮುನ್ನ ಐಟಿ ಅಧಿಕಾರಿಗಳ ತಂಡ ದಾಳಿ ಮಾಡಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಇದೀಗ ಇದೇ ಪ್ರಕರಣ ಇಡಿಗೆ ವರ್ಗಾವಣೆ ಹಿನ್ನೆಲೆ ದಾಳಿ ನಡೆದಿರುವ ಮಾಹಿತಿ ಲಭ್ಯವಾಗ್ತಿದೆ. ಕಾಂಗ್ರೆಸ್ನವರನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾರೆ. ದಾಳಿ ಕುರಿತು ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ 10 ವರ್ಷದ ಅವಧಿಯಲ್ಲಿ ಕೇವಲ ಕಾಂಗ್ರೆಸ್ನವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಈ ವ್ಯವಸ್ಥೆನೇ ಹೀಗೆ ಇದೆ ಎಂದು ಪ್ರತಿಕ್ರಿಯಿಸಿದ್ರು. ಈಗ 10 ವರ್ಷ ಅವಧಿಯಲ್ಲಿ ಬಹುತೇಕ ಈ ಥರ ರೇಟ್ಗಳಾಗಿರ್ತಕ್ಕಂಥದ್ದು ಯಾರು ಬಿಜೆಪಿ ಪಾರ್ಟಿಯವರು ಇಲ್ಲೇ ಇಲ್ಲ. 10 ವರ್ಷ ಅವಧಿಯಲ್ಲಿ ಕೇಂದ್ರದಲ್ಲಿ ಅವರೇ ಇದ್ದಾರೆ, UP-ನಲ್ಲಿ ಆಯ್ತು ಅವರೇ ಇದ್ದಾರೆ, MP-ನಲ್ಲಿ ಅವರೇ ಇದ್ದಾರೆ, ಗುಜರಾತ್ನಲ್ಲಿ ಅವರೇ ಇದ್ದಾರೆ, ಬಹುತೇಕ ಆಲ್ಟರ್ನೇಟಿವ್ ರಾಜಸ್ಥಾನಲ್ಲಿ ಅವರಿದ್ದಾರೆ. ಸೊ ಈ ರಾಜ್ಯಗಳಲ್ಲಿ ಎಲ್ಲಿ ಇಡಿ ರೇಟ್ಗಳು ಹೋಗೋದಿಲ್ಲ. ಅದು ಹೋದ್ರೆ ಕೇವಲ ಅಪೋಸಿಷನ್ ಪಾರ್ಟಿ ಇರ್ತಕ್ಕಂಥವ್ರ ಮನೆಗೆ ಹೋಗ್ತಕ್ಕಂಥದ್ದು ಇದೇನು ಹೊಸದಲ್ಲ. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ರೇಡ್ ಆಗಿರೋದ್ರಿಂದ ರಾಜಕೀಯಕ್ಕೂ ದಾರಿ ಮಾಡಿಕೊಟ್ಟಿದೆ. ಮತ್ತೊಂದೆಡೆ 2 ದಿನ ಕಳೆದ್ರೂ ರೆಡ್ಡಿ ಖಜಾನೆ ಮೇಲೆ ಮುಂದುವರೆದಿರುವ ಇಡಿ ರೇಡ್ ಎಷ್ಟು ದಿನ ಮುಂದುವರೆಯಲಿದೆ ಕಾದು ನೋಡೋಣ. ಶಿವಾನಂದ್, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.